ಕಾಟೇರ ಏನು ಒಂದು ಪದ್ಧತಿ ಬಂದಿದೆ. ಇದು ಒಂದು ಪದ್ಧತಿ ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟು ಒಂದು ಟ್ರೂ ಲವ್ ಸ್ಟೋರಿ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಸುಮಾರು ಸಿನಿಮಾಗಳ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೇನೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಮಾಡಬಾರ್ದು? ಯಾಕಂದ್ರೆ ನಮ್ಮ ಚಿತ್ರದುರ್ಗ ಬಂದ್ಬಿಟ್ಟು ನಮ್ಮ ಜಗಳೂರು ತಾಲೂಕಿಗೆ ಹಳೇ ಜಿಲ್ಲೆ. ಹಾಗಾಗಿ ನಾನು ನಮ್ಮ ಚಿತ್ರದುರ್ಗದವರ ಒಂದು ಸಿನಿಮಾದ ರಿವ್ಯೂ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಹೆಸರು ಏನು ಗೊತ್ತಾ? ಮುತ್ತು ರತ್ನ. ಏನ್ ಗುರು ಹೆಸರು ಹೀಗಿದೆ? ಮುತ್ತು, ಹವಳ ಹೀಗೆಲ್ಲ ಹೇಳ್ತೀವಿ. ಇದು ಒಂಥರ ಮುತ್ತು ರತ್ನ. ಏನಿದು ಮುತ್ತು ರತ್ನ ಅಂತ ಕೇಳ್ತೀರಾ? ಬನ್ನಿ, ನಾನು ಈ ವಿಡಿಯೋದಲ್ಲಿ ಈ ಸಿನಿಮಾದ ನಿರ್ದೇಶಕರು ಯಾರು, ಈ ಸಿನಿಮಾದ ಪ್ರೊಡ್ಯೂಸರ್ ಯಾರು, ಹಾಗೆ ಈ ಸಿನಿಮಾದ ಬಗ್ಗೆ ನಮ್ಮ ನಿರ್ದೇಶಕರು ಏನ್ ಹೇಳಿದ್ದಾರೆ ನೋಡ್ಕೊಂಬಂದ್ಬಿಡೋಣ. ಮತ್ತಾಗ್ತಡ ಅಲ್ವೇ ಸ್ನೇಹಿತರೆ? ಈ ಮುತ್ತು ರತ್ನ ಅನ್ನುವ ಸಿನಿಮಾವನ್ನ ತಿಪ್ಪೇಶ್ ಹಾಲವರ್ತಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಮುತ್ತು ರತ್ನ ಸಿನಿಮಾವನ್ನ ಹುಲ್ಗಪ್ಪ ಮತ್ತು ರುದ್ರಪ್ಪ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಂತ ಹೇಳಿದ್ದೀನಿ. ಸ್ನೇಹಿತರೆ, ಅಂತೂ ಇಂತೂ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಸಿನಿಮಾ ಮಾಡೋ ರೇಂಜಿಗೆ ಬಂದ್ಬಿಟ್ರು ಅಂದ್ರೆ ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ಈ ಮುತ್ತು ರತ್ನ ಸಿನಿಮಾ ಇನ್ನೇನು ಇದೇ ವರ್ಷ ಬಿಡುಗಡೆ ಆಗುತ್ತೆ. ಈ ಸಿನಿಮಾ ಮುತ್ತು ಅಂದ್ರೇನು, ರತ್ನ ಅಂದ್ರೇನು, ಇದೇನು ಒಂದು ಲವ್ ಸ್ಟೋರಿನ ಅಥವಾ ಇನ್ನೇನಾದ್ರೂ ಬೇರೆ ರೀತಿಯ ಸಿನಿಮಾನ? ಇದ್ರ ಬಗ್ಗೆ ಎಲ್ಲ ಸ್ಪಷ್ಟನೆ ಕೊಡ್ತಾರೆ ನಮ್ಮ ನಿರ್ದೇಶಕರಾದ ತಿಪ್ಪೇಶ್ ಹಾಲವರ್ತಿ ಅವರು. ಬನ್ನಿ, ಈಗ ನಮ್ಮ ನಿರ್ದೇಶಕರು ತಿಪ್ಪೇಶ್ ಹಾಲವರ್ತಿ ಅವರು ಈ ಮುತ್ತು ರತ್ನ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ನೋಡ್ಕೊಂಬಂದ್ಬಿಡೋಣ. ತಪ್ಪಾಗಿರೋದು ಈ ಚಿತ್ರದ ನಿರ್ದೇಶಕರಾಗಿರುವ ತಿಪ್ಪೇಶ್ ಹಾಲವರ್ತಿ ಅವರು ಈ ಚಿತ್ರದ ಕುರಿತು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕರಿಸುತ್ತಾ, ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಒಂದು ಕನಸಿತ್ತು ಒಂದು ಸಿನಿಮಾ ಮಾಡಬೇಕು ಅಂತ. ಅದು ಚಿತ್ರದುರ್ಗದಲ್ಲಿ ಮಾಡ್ಬೇಕಂತ 14 ವರ್ಷದ ಹಿಂದೆನೇ ಅಣ್ಣನ ಮೀಟ್ ಮಾಡಿದ್ದೆ ಕಾಂತಣ್ಣರಿಗೆ. ಅವಾಗ ಅಣ್ಣರು ಶಿವ ಸಿನಿಮಾ ಮಾಡಿ ಮುಗಿದಿತ್ತು ಆಲ್ರೆಡಿ. ಅಣ್ಣರು ಒಂದು ಮಾತು ಹೇಳಿದ್ರು ನನಗೆ, ಈ ಸಿನಿಮಾಗೆ ಯಾಕಂದ್ರೆ ಬರ್ತೀರ ಹಂಗೆ ಅಂತ ಬೈದಿದ್ರು. ಬಟ್ ಆ ಬೈದರ ಆಶೀರ್ವಾದ ನನಗೆ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಅವ್ರ ಮಾತು ಮಾತ್ರ ಹೊರಟ ಕಾಣುತ್ತೆ, ಬಟ್ ಅವ್ರ ಮನಸ್ಸು ಭಾರಿ ಸ್ಮೂತ್ ಆಗಿರುತ್ತೆ. ಹಂಗಾಗಿ ಅವರು ಬೈತಾರ, ಬಟ್ ಬೆನ್ನಿನ ತಡ್ತಾರೆ. ಬಟ್ ನಮ್ಗೆ ಇಲ್ಲಿ ಪರ್ಮಿಷನ್ ಸ್ವಲ್ಪ ಅಡ್ಡಾಡಕ್ಕೆ ಇದು ಮಾಡಿದ್ವಿ. ಅವತ್ತು ಕೂಡ ಸಹಕರಿಸಿದ್ರು ನನ್ಗೆ ಅವರು. ಹಂಗಾಗಿ ಬಟ್ ಈ ಸಿನಿಮಾದ ಪ್ರೊಡ್ಯೂಸರ್ ಉಡುಗಪ್ಪ ಸರ್ ಆಗಿರ್ಬೋದು, ಮತ್ತೆ ರುದ್ರಪ್ಪ ಸರ್ ಆಗಿರ್ಬೋದು, ಅವ್ರಿಗೂ ಕೂಡ ನನಗೆ ಭೇಟಿ ಮಾಡಿದಾಗ ಅವ್ರಿಗೆ ಸಿನಿಮಾ ಬಗ್ಗೆ ಉಡುಗಪ್ಪ ಅವ್ರಿಗೆ ಮಾತ್ರ ಆಸಕ್ತಿ ಇತ್ತು, ರುದ್ರಪ್ಪ ಅವ್ರಿಗೆ ಏನು ಆಸಕ್ತಿ ಇರಲಿಲ್ಲ. ಬಟ್ ಕತೆ ಕೇಳಿದ ಮೇಲೆ ಅವರು ನಾನು ಮಾಡಬೇಕು ಅಂತ ಮುಂದೆ ಬಂದರು. ಅದ್ರ ಜೊತೆಗೆ ಇನ್ನೊಬ್ಬ ಸಹ ನಿರ್ಮಾಪಕರಾಗಿ ಕೂಡ ಕೇಶವಮೂರ್ತಿ ಸರ್ ಅವ್ರು ಬಂದರು, ಮೊಳಕಲ್ಮೂರು ಅವ್ರದ್ದು. ಅಲ್ಲಿಂದ ಒಂದು ಯಾವ್ದು ಅಡೆತಡೆ ಇಲ್ದಂಗೆ ಸಿನಿಮಾ ಕಂಪ್ಲೀಟ್ ಮಾಡಿದೀವಿ. ಇನ್ನೇನು ಸದ್ಯದ್ರಲ್ಲೇ ನಾವು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ರಿಲೀಸ್ ಮಾಡೋಕ್ಕೆಲ್ಲ ಪ್ಲಾನ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಮತ್ತೆ ನನ್ನ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತದ್ದು. ಎಷ್ಟೋ ಸಿನಿಮಾಗಳನ್ನು ನೋಡಿದಿರ, ಬಟ್ ಇದು ಫುಲ್ ಎಲ್ಲ ಮೀರಿದಂಥ ಒಂದು ಕತೆ ಇರತಕ್ಕಂಥ ಒಂದು ಸಬ್ಜೆಕ್ಟು. ಈ ಏನು ಕಾಟೇರ ಏನು ಒಂದು ಪದ್ಧತಿ ಬಂದಿದೆ. ಇದು ಒಂದು ಪದ್ಧತಿ ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟು ಒಂದು ಟ್ರೂ ಲವ್ ಸ್ಟೋರಿ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ದೀವಿ. ಇದ್ರ ಜೊತೆಗೆ ಕನ್ನಡ ಜನತೆ ಕೂಡ ಸಹಕರಿಸ್ಬೇಕು. ಕನ್ನಡ ಸಿನಿಮಾಗಳನ್ನ ಅತಿ ಹೆಚ್ಚಾಗಿ ನೋಡಬೇಕು ಥಿಯೇಟ್ರಿಗೆ ಬಂದಂತ ಜನಗಳಿಗೆ ಕೇಳ್ಕೊಂತಿದ್ದೀನಿ. ಅದ್ರ ಜೊತೆಗೆ ಎಲ್ಲರ ಸಪೋರ್ಟ್ ಬೇಕಂತ ಹೇಳ್ತಾ ಇದ್ದೀನಿ. ಸರ್, ಚಿತ್ರದುರ್ಗದಲ್ಲೇ ಸುತ್ತಮುತ್ತ ಎಲ್ಲ ಹಿರಿಯೂರು ಮತ್ತು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತ ಎಲ್ಲ ಚಿತ್ರಗಳನ್ನ ಮಾಡಿದ್ದೀನಿ 40 ದಿನಗಳ ಕಾಲ.
ಮುತ್ತು ರತ್ನ ಅಂದ್ರೆ ಏನಂತ ಮುತ್ತು ರತ್ನ ಅಂತಂದು ಹೇಳ್ಬಿಟ್ಟು, ಮುತ್ತು ಅಂದರೆ ನಾಯಕ ನಟನ ಹೆಸರು ಇಟ್ಕೊಂಡಿದ್ದು, ರತ್ನ ಅಂತಂದು ನಾಯಕ ಹೆಸರು ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ರು. ಜನರಿಗೆ ಏನಂತ ಹೇಳ್ತಾರೆ ಸಿನಿಮಾ? ಸರ್ ಅದೇ ಜನಗಳಿಗೆ ಸಿನಿಮಾ ಒಳಗಡೆ ಥಿಯೇಟ್ರ್ ಒಳಗಡೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಕತೆ ಈಗ ನಾನು ಹೇಳಿದೆ ಅಂದರೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಸ್ವಲ್ಪ ಜಾಸ್ತಿ ಅದೇ ಸರ್ ಒಂದು ಪದ್ಧತಿ ನಾನು ಹೇಳಿದ್ನಲ್ಲ ಸರ್, ಒಂದು ಪದ್ಧತಿ. ಆ ಪದ್ಧತಿ ಸಾವಾದಾಗ ಏನೇನು ಆಗತ್ತೆ ಆ ಪದ್ಧತಿ ಮುಂದಿನ ಇದರಲ್ಲಿ ಅದು ಚಿತ್ರ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸರ್. ಅದನ್ನು ಬಿಟ್ಟರೆ ಒಂದು ಪಾಯಿಂಟ್ ಹೋಗ್ಬಿಡುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಯಾವಾಗ ರಿಲೀಸ್ ಆಗುತ್ತೆ ಏನು? ಸರ್ ಅದೇ ಇನ್ನೊಂದು ಕೆಲವು ಇನ್ನು ಸೆನ್ಸರ್ಗೆ ಹೋಗ್ತಾ ಇದೆ, ಇನ್ನನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಇದೇ ವರ್ಷದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ವಾ ನಮ್ಮ ಮುತ್ತು ರತ್ನ ಸಿನಿಮಾದ ಡೈರೆಕ್ಟರ್ ತಿಪ್ಪೇಶ್ ಹಾಲವರ್ತಿ ಅವರು ಈ ಸಿನಿಮಾದ ಬಗ್ಗೆ ಏನು ಹೇಳಿದ್ರು ಅಂತ ಕೇಳಿದ್ರಿ. ಈ ಸಿನಿಮಾದ ಕತೆ ಏನು, ಮುತ್ತು ರತ್ನ ಏನು ಅಂತ ಹೇಳಿ ಪ್ರಶ್ನವರು ಸ್ವಲ್ಪ ಬಾಯಿ ಬಿಡ್ಸಕ್ ನೋಡಿದ್ರು. ಅವರು ಯಾವುದೇ ಕಾರಣಕ್ಕೂ ಆ ಸಿನಿಮಾದ ಒಂದು ಕ್ಲೂನ ಬಿಟ್ಕೊಡ್ಲಿಲ್ಲ. ನೀವು ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸಿನಿಮಾ ಏನಂತ ಗೊತ್ತಾಗುತ್ತೆ. ಆವಾಗ ಕಾಟೇರ ಸಿನಿಮಾ ಬಂತಲ್ಲ, ಆ ಸ್ಟೋರಿ ಇದೆಯಲ್ಲ ಅದೇ ಥರನೇ ಸ್ಟೋರಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿದ್ರು. ನಿಜವಾಗ್ಲೂ ಈ ಸಿನಿಮಾ ನಮ್ಮ ತಿಪ್ಪೇಶ್ ಹಾಲವರ್ತಿ ಅವರಿಗೆ ಒಂದು ಯಶಸ್ಸು ತಂದುಕೊಡ್ಲಿ. ಈ ಮುತ್ತು ರತ್ನ ಸಿನಿಮಾ ಅಭೂತಪೂರ್ವ ಯಶಸ್ವಿ ಕಾಣಲಿ ಅಂತ ನಾನು ಈ ದಿನ ಅಂದರೆ ಇವತ್ತು ಗುರುಪೂರ್ಣಿಮಾ ದಿನದಂದು ನಾನು ನಮ್ಮ ಗುರುರಾಯರಲ್ಲಿ ಹಾಗೂ ಸಾಯಿಬಾಬರಲ್ಲಿ ಕೇಳ್ಕೊತೀನಿ. ತಿಪ್ಪೇಶ್ ಹಾಲವರ್ತಿ ಅವರೇ, ನಮ್ಮ ಚಿತ್ರದುರ್ಗ ಜಿಲ್ಲೆಯವರಾದ ನೀವೆಲ್ಲ ಇಂತಹ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ. ಈ ಸಿನಿಮಾ ಕೂಡ ಅಭೂತಪೂರ್ವ ಯಶಸ್ವಿ ಕಾಣುತ್ತೆ ಅಂತ ನನ್ನ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ ಮಾತೆ.